ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಊರಿಗೆ ಹೋಗ್ತಾ ಇದ್ವಿ. ಇವತ್ತು ನಮ್ಮ ಮನೆ ದೇವರು ಶ್ರಾವಣ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ಬೇಗ ಬಂದ್ವಿ. ಎಲ್ಲ ಮನೇಲೆಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೋಟ್ಲಿಗೆ ಬಂದ್ವಿ ತಿಂಡಿ ತಿನ್ನೋಣ ಅಂತ. ಹೋಟೆಲ್ಲು ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಶಿವಮೊಗ್ಗ ಟು ಚಿತ್ರದುರ್ಗ ಹೈವೇ. ಇದು ಶಿವಮೊಗ್ಗದಿಂದ ಚಿತ್ರದುರ್ಗದಿಂದ ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದರೆ ಇಲ್ಲಿ ಸಿಗುತ್ತೆ ಇದು ಹೋಟ್ಲು. ಸುತ್ತ ತೋಟ ಸೆಂಟ್ರಿಗೆ ಕಟ್ಟಿದ್ದಾರೆ. ಗೋಕುಲ್ ಗ್ರ್ಯಾಂಡ್ ಅಂತ ಹೋಟೆಲ್ ಹೆಸರು. ತುಂಬ ಚೆನ್ನಾಗಿದೆ ಹೋಟೆಲ್. ಒಳಗೆಲ್ಲ ನಾನು ತೋರಿಸ್ತೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಿಂಡಿ ತುಂಬ ಚೆನ್ನಾಗಿತ್ತು. ನಾವು ಸೆಟ್ ದೋಸೆ ತೊಗೊಂಡಿದ್ವಿ. ಸೆಟ್ ದೋಸೆ ಆ್ಯಂಡ್ ಮಸಾಲೆ ದೋಸೆ ತೊಗೊಂಡಿದ್ವಿ. ಚೆನ್ನಾಗಿತ್ತು. ನೀವು ಯಾವಾಗ ಹೋಗೋದಿದ್ರೆ ಬಂದು ಆರಾಮಾಗಿ ಟಿಫನ್ ಮಾಡಿಕೊಂಡು ಊಟನೂ ಸಿಗುತ್ತೆ. ಮಧ್ಯಾಹ್ನ ತಿಂಡಿಗೆ ಸೆಟ್ ದೋಸೆ, ಪಲಾವು, ಇಡ್ಲಿ, ವಡೆ, ಪೂರಿ, ಸಾಗು ಎಲ್ಲ ಇರುತ್ತೆ. ಬಂದು ಟಿಫನ್ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ. ನಾನು ಹೋಟೆಲ್ ಒಳಗೆಲ್ಲ ಯಾವ ರೀತಿ ಇದೆ ಅಂತ ವಿಡಿಯೋ ಹಾಕ್ತೀನಿ ನೋಡಿ. ಫುಲ್ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಲ್ಲೇ ಶಿವಮೊಗ್ಗ ಟು ಚಿತ್ರದುರ್ಗ ಹೈವೇಲಿ ಓಡಾಡೋರಿದ್ದರೆ ಅನುಕೂಲ ಆಗುತ್ತೆ ಅವರಿಗೂ. ಸೆಂಟ್ರಲ್ ಇದೆ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಆ ಕಡೆನೂ ತೋಟ, ಈ ಕಡೆನೂ ತೋಟ. ಸೆಂಟ್ರಿಗೆ ಹೋಟೆಲ್ ಇದೆ. ವೈಬ್ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಾನು ತೋರಿಸಿದ್ದೀನಿ ನೋಡಿ. ವಿಡಿಯೋ ಫುಲ್ ನೋಡಿ. ಮನೆಯವ್ರು ಕಾರ್ ತಿನ್ನಿಸ್ಕೊತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ನೋಡಿ, ಅಲ್ಲಿ ರಿಸೆಪ್ಷನ್ ಇದೆ. ಹಿಂಗೆ ಬಂದರೆ ಅಲ್ಲಿ ಈ ಕಂಬ ಇದೆಯಲ್ಲ, ಕಂಬದಿಂದ ಹ್ಯಾಂಡ್ ವಾಶ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೆಂಟ್ರಿಗೆ ಗಣಪತಿ ಇಟ್ಟಿದ್ದಾರೆ. ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಹೋಟ್ಲ್ ಒಳಗೆ ಬಂದ ತಕ್ಷಣ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೇ ಕಿಚನ್ನು, ಈ ಕಡೆ ಸರ್ವ್ ಮಾಡ್ತಾರೆ. ನಾವು ಬೆಳಗ್ಗೆ 9 ಗಂಟೆಗೆ ಬಂದಿರೋದ್ರಿಂದ ಹೋಟೆಲ್ ಖಾಲಿ ಇದೆ ನೋಡಿ. ದೋಸೆ ತಗೊಂಡಿದ್ವಿ. ಆ ಕಡೆ ಈ ಕಡೆ ಎಲ್ಲ ನೇಚರು ತುಂಬ ಚೆನ್ನಾಗಿದೆ. ಹೊರಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಹೆಂಗಿದೆ ಅಂತ. ನಾನು ಮಾಡ್ಕೊಂಡು ನೋಡಿ. ತಿಂಡಿ ತಗೊಂಡಿದ್ವಿ ನಾವು. ಸೆಟ್ ದೋಸೆ ತಗೊಂಡಿದ್ವಿ ನಮ್ಮ ಮನೆಯವರು, ನಾನು. ನನ್ನ ಮಗ ಮಸಾಲೆ ದೋಸೆ ತಗೊಂಡಿದ್ದಾನೆ. ಚೆನ್ನಾಯ್ತಾ? ಹೆಂಗೈತೆ ನೋಡ್ತೀನಿ. ನಾನು ದೋಸೆ ತಿಂದು ನೋಡ್ತೀನಿ ನೋಡಿ. ದೋಸೆ ಎಲ್ಲ ಚೆನ್ನಾಗಿ ಫ್ಲಫಿ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸುಡ್ತಾ ಇದೆ, ತಿನ್ನೋಕ್ಕಾಗ್ತಿಲ್ಲ. ಅದು ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಇಷ್ಟ ಆಗಿದೆ. ಬಿಲ್ಲು 360 ರೂಪೀಸ್ ಆಗಿದೆ. 2 ಸೆಟ್ ದೋಸೆ, 1 ಮಸಾಲ ದೋಸೆಗೆ ನೋಡಿ. ಇಲ್ಲಿ ರಿಸೆಪ್ಷನ್ನು, ಇಲ್ಲಿ ಜ್ಯೂಸು ಎಲ್ಲ ಇಟ್ಟಿದ್ದಾರೆ. ಹ್ಯಾಂಡ್ ವಾಶು ಚೆನ್ನಾಗಿದೆ. ತುಂಬ ಇದಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಸ್ಟ್ಯಾಂಡರ್ಡಾಗಿ ಮಾಡಿದ್ದಾರೆ. ಹೊರಗಡೆಯಿಂದ ಬಂದರೆ ಇಲ್ಲಿ ಈ ಥರ ವ್ಯೂ. ಸುತ್ತ ತೋಟ ನೋಡಿ. ಅದೇ ಹೈವೇ ರೋಡು. ಇದೆಲ್ಲ ಟೀ ಕಾಫಿ ಎಲ್ಲ ಇರುತ್ತೆ.